ಸರ್ ಕಾಟೇರ ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದೆ. ಸೊ ಹೆಂಗೆ ನಡೀತಾ ಇದೆ ಸರ್, ಬುಕಿಂಗ್ಸ್ ಎಲ್ಲ ಹೆಂಗೆ ಆಗ್ತದೆ? ನಿನ್ನೆ ಗುಲ್ಬರ್ಗ ಓಪನ್ ಮಾಡಿದ್ವಿ. ತುಂಬ ಚೆನ್ನಾಗಿ ಓಪನ್ ಆಗಿದೆ ಗುಲ್ಬರ್ಗ. 2 ಶೋ ಆಲ್ರೆಡಿ ಫುಲ್ ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಫಾಸ್ಟ್ ಫಿಲ್ಲಿಂಗ್ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಅದಾದಮೇಲೆ ರಾಯಚೂರು ಓಪನ್ ಆಗುತ್ತೆ ಇವಾಗ. ಅಲ್ಲೂ ಭಾಳ ಹೋಪ್ ಇದೆ. ತುಂಬ ಕಡೆ ಏನು ಅಂತಂದರೆ ಈ ಸಿಂಗಲ್ ಥಿಯೇಟ್ರ್ಗಳು ಏನಿದಾವಲ್ಲ, ಈ ಗಂಗಾವತಿ ಇರ್ಬೋದು, ಕೊಪ್ಪಳ ಇರ್ಬೋದು, ಅದಾದಮೇಲೆ ಲಿಂಗ್ಸೂರು ಇರ್ಬೋದು, ಅದಾದಮೇಲೆ ಮಾನ್ವಿ, ತುಂಬ ಸೆಂಟ್ರ್ಗಳಿಂದ ಅಲ್ಲಿರೋ ದರ್ಶನ್ ಸರ್ ಫ್ಯಾನ್ಸೇ ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡ್ತಾಯಿದ್ದಾರೆ. ಅದು ಹೆಂಗೋ ನಂಬರ್ ತೊಗೊಳ್ತಾ ಇದ್ದಾರೆ. ನಂಬರ್ ತೊಗೊಂಡು ನನ್ನೇ ಕಾಂಟ್ಯಾಕ್ಟ್ ಮಾಡಿ ಥಿಯೇಟ್ರ್ಗಳನ್ನ ಕನ್ಫರ್ಮ್ ಮಾಡಿ ಬೇಗ ಬೇಗ ಅಂತ ಹೇಳ್ತಾರೆ. ಅಂದರೆ ಒಂದು ಹಂತ ಏನಂದರೆ ಒಂದು ಹೈಪ್ ದೊಡ್ಡದಾಗಿದೆ. ಅಂದರೆ ಯೂಶ್ವಲಿ ಒಬ್ಬರು ಸೂಪರ್ ಸ್ಟಾರ್ ಒಂದು ಸಿನಿಮಾ ಮಾಡಿದಾಗ ನಿಜವಾಗ್ಲೂ ಒಂದು ಹೈಪ್ ಅಂತೂ ಇದ್ದೇ ಇರುತ್ತೆ. ದರ್ಶನ್ ಸರ್ಗೆ ನನ್ನ ಪ್ರಕಾರ ನಾರ್ತ್ ಕರ್ನಾಟಕದಲ್ಲಿ ತುಂಬ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಅವರಿಗೆ ತುಂಬ ಕಾಲ್ಸ್ಗಳು ಫ್ಯಾನ್ಸ್ ಕಡೆಯಿಂದನೇ ಬರುತ್ತೆ, ಯಾವ ಥಿಯೇಟ್ರ್ ಸರ್ ಅಲ್ಲಿ ಹೋಗಿ ಬ್ಯಾನರ್ ಕಟ್ಟಬೇಕು ಅಂತ. ಆಮೇಲೆ ನಿನ್ನೆಯಿಂದನೇ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರ್ಗಳಲ್ಲಿ ಥಿಯೇಟ್ರ್ ಫುಲ್ ಆಗಿಬಿಟ್ಟಿದೆ ಬ್ಯಾನರ್ಗಳು. ಅಷ್ಟು ದೊಡ್ಡ ಹೈಪ್ ಅಂತೂ ಕಾಟೇರಾಗಿದೆ ಸರ್. ಅಂದರೆ ಈಗ ಕಂಪೇರ್ಡ್ ಟು MMCH ನೀವು ಹೈದರಾಬಾದ್ ಕರ್ನಾಟಕ ತಗೊಳೋದು ಕಮ್ಮಿ, ನೀವು ಅದರಲ್ಲಿ ಅತಿ ದೊಡ್ಡ ಅಮೌಂಟಿಗೆ ತೊಗೊಂಡಿದ್ದೀರಾ ಅಂತ ನಿನ್ನೆ ಎಲ್ಲ ಹೇಳ್ತಾ ಇದ್ರು ಟೀಮ್ ಅವರು. ಎಷ್ಟು ಕಂಡ್ರಿ, ಎಷ್ಟು ಕಲೆಕ್ಷನ್ ಆಗಿದೆ? ಅಮೌಂಟ್ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಅಮೌಂಟು ಒಂದು ಒಳ್ಳೆ ಅಮೌಂಟೇ ಕೊಟ್ಬಿಟ್ಟೆ ತೊಗೊಂಡಿದ್ದೀವಿ. ಬಿಕಾಸ್ ಏನಂತಂದರೆ ಸಿನಿಮಾ ಮೇಲಿರುವಂಥ ನಂಬಿಕೆ, ಕಾನ್ಫಿಡೆಂಟು, ಸಿನಿಮಾ ಕತೆ ಹೇಗಿದೆ ಅಂತ ನನಗೊಂದು ಸ್ವಲ್ಪ ಗೊತ್ತಿರೋದ್ರಿಂದ ಒಂದು ನಂಬಿಕೆ ಇದೆ. ಆಮೇಲೆ ಯೂಶ್ವಲಿ ದರ್ಶನ್ ಸರ್ಗೆ ಒಂದು ಒಳ್ಳೆ ಓಪನಿಂಗ್ ಅಂತೂ ಬಂದೇ ಬರುತ್ತೆ. ಆ ಕಡೆಗೆಲ್ಲ ಉತ್ತರ ಕರ್ನಾಟಕ ಕಡೆ ತುಂಬ ದೊಡ್ಡ ಓಪನಿಂಗ್ ಬರುತ್ತೆ. ಒಂದು ಕಮರ್ಷಿಯಲ್ ಸಿನಿಮಾ. ಇವಾಗ ನಾನು ಟ್ರೇಲರ್ ನೋಡಿದೆ. ಟ್ರೇಲರಲ್ಲಿ ತುಂಬ ಏನಂದರೆ ಆ್ಯಕ್ಷನ್ ಸಿನಿಮಾ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಆ್ಯಕ್ಷನ್ ಸಿನಿಮಾಗೆ ಆ ಕಡೆಗೆ ತುಂಬ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಆ್ಯಕ್ಷನ್ ಸಿನಿಮಾಗಂತಲೇ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಅದರಿಂದ ಈ ಆ್ಯಕ್ಷನ್ ಸಿನಿಮಾ ಮತ್ತು ಇವಾಗ ಹಿಂದಿಂದು ರಾಬರ್ಟು, ತರುಣ್ ಸುಧೀರ್ ಅವರು ಆಮೇಲೆ ದರ್ಶನ್ ಸರ್ ಇಬ್ಬರೂ ಮಾಡಿರುವಂಥ ಕಾಂಬಿನೇಷನ್ ಮಾಡಿರುವಂಥ ಆ ಸಿನಿಮಾ, ಇದನ್ನೆಲ್ಲ ಕಂಪೇರ್ ಮಾಡಿ ಇದನ್ನೊಂದು ಸ್ವಲ್ಪ ಸ್ಟಡಿ ಮಾಡಿ ನಾನು ಒಂದು ರೇಟ್ ಕೊಟ್ಬಿಟ್ಟು ತೊಗೊಂಡಿದ್ದೀನಿ. ಆ ರೇಟ್ಗಿಂತ ಸ್ವಲ್ಪ ಜಾಸ್ತಿ ಡೆಫಿನೆಟಾಗಿ ಲಾಭ ಬರುತ್ತೇನೋ ಅಂತ ಹೋಪ್ ಕ್ರಿಯೇಟ್ ಆಗ್ತಾ ಇದೆ. ಅಂದರೆ ಇವಾಗ ಆಲ್ರೆಡಿ ಪ್ರೀ ಬುಕ್ಕಿಂಗಲ್ಲೇ 2 ಕೋಟಿ ನಿನ್ನೆನೇ ಆಗೋಗಿತ್ತು. ನಿಮ್ಮ ಇದರಲ್ಲಿ ಎಷ್ಟು ಪ್ರೀ ಬುಕ್ಕಿಂಗ್ ಆಗಿದೆ ನಿಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ? ಇಲ್ಲ, ನಿನ್ನೆ ನಾವು ಶುರು ಮಾಡಿದ್ದು ಪ್ರೀ ಬುಕ್ಕಿಂಗು. ನಾವು ನಿನ್ನೆನೇ ಶುರು ಮಾಡಿದ್ದು. ಯಾಕೆಂದರೆ ನಿನ್ನೆನೇ PVR, ಐನಾಕ್ಸ್ಗಳೆಲ್ಲ ಶುರು ಆಗಿದ್ದು. ಆ ಕಡೆಗೆ ಏನು ಅಂತಂದರೆ ತುಂಬ ಸಿಂಗಲ್ ಥಿಯೇಟ್ರ್ಗಳು ಜಾಸ್ತಿ ಇದ್ದಾವೆ. ಅದರಿಂದ ಆ ಸಿಂಗಲ್ ಥಿಯೇಟ್ರ್ ಮುಂದೆ ನೀವು ಅವ್ರು ಹಾಕೋ ಬ್ಯಾನರು, ಅವ್ರ ಕಟ್ಔಟ್ ನೋಡಿದ್ರೆ ಗೊತ್ತಾಗುತ್ತೆ ಈ ಸಿನಿಮಾ ಬೇರೆ ಲೆವೆಲಿಗೆ ಹೈಪ್ ಇದೆ ಅಂತ ಗೊತ್ತಾಗುತ್ತೆ. ಅದರಿಂದ ತುಂಬ ದೊಡ್ಡ ಹೈಪ್ ಇದೆ ಈ ಪಿಕ್ಚರ್ಗೆ. ನೀವು ಸೇಫ್ ಆಗಿದ್ದೀರಾ ಸರ್ ಇದ್ರ ರಿಲೀಸ್ ಮುಂಚೆ? ಅಂದರೆ ಒಂದು ಲೆವೆಲಿಗೆ ಸೇಫ್ ಇದ್ದೀವಿ, ಇಲ್ಲ ಅಂತೇನಿಲ್ಲ. ಇನ್ನೂ ಆಗಬೇಕು. ಮಲ್ಟಿಪ್ಲೆಕ್ಸ್ ಕಲೆಕ್ಷನ್ ತುಂಬ ಚೆನ್ನಾಗಿ ಆಗುತ್ತೇನೋ ಕಾನ್ಫಿಡೆಂಟ್ ಇದೆ. ಗುಲ್ಬರ್ಗ ನಿನ್ನೆ ಓಪನ್ ಮಾಡಿದ್ವಿ. 2 ಶೋ ಫುಲ್ ಆಗಿದೆ ನಿನ್ನೆನೇ. ಆ ಥರ ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಇದೆ. ಸೊ ಇನ್ನೊಂದು ಏನಂತಂದರೆ ನೀವು ಸಿನಿಮಾ ನೋಡಿದ್ದೀರಾ? ಇಲ್ಲ, ನಾನು ಇನ್ನೂ ಸಿನಿಮಾ ನೋಡಿಲ್ಲ. ನಾನು ಜಡೇಶು ಸುಮಾರು ಒಂದು ವರ್ಷಗಳ ಹಿಂದೆ, ಒಂದು 7-8 ವರ್ಷದ ಹಿಂದೆ ನಾವು ಒಂದು ಕತೆ ಡಿಸ್ಕಷನ್ ಮಾಡಿದ್ವಿ. ಆ ಕಥೆಯಲ್ಲಿ ಜಡೇಶ್ ಒಂದು ಪಾಯಿಂಟ್ ಹೇಳಿದರು. ಆ ಪಾಯಿಂಟ್ ತುಂಬ ಚೆನ್ನಾಗಿತ್ತದು ಡಿಸ್ಕಷನ್ ಮಾಡೋ ಟೈಮಲ್ಲಿ. ಆವಾಗ ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಆ ಪಾಯಿಂಟ್ನ ಇಟ್ಕೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಿ ಆ ಒಂದು ಕತೆ ಆಗಿದೆ. ಜಡೇಶ್ ಸಿಕ್ಕಾಗೆಲ್ಲ ಹೇಳ್ತಾ ಇರ್ತಾರೆ ಈ ಥರ ಎಲ್ಲ ಡೆವಲಪ್ ಆಗಿದೆ ಅಂತ. ಅದರಿಂದ ನಂಬಿಕೆ ಇದೆ ನನಗೆ. ದರ್ಶನ್ ಸರ್ ಇಲ್ಲಿವರೆಗೂ ಕಮರ್ಷಿಯಲ್ ಮಾಸ್ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವ್ರದ್ದು ಗಜ ಇರ್ಬೋದು, ಸಾರಥಿ ಇರ್ಬೋದು, ಬುಲ್ಬುಲ್ ಇರ್ಬೋದು, ಈ ಥರ ಕಮರ್ಷಿಯಲ್ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ. ಇತ್ತೀಚೆಗೆ ಅವರು ಯಜಮಾನದಲ್ಲಿ ಒಂದು ಆಯಿಲ್ ಬಗ್ಗೆ ಒಂದು ಒಳ್ಳೆ ಕಂಟೆಂಟ್ ಹೇಳಿದರು. ಇವಾಗ ಕ್ರಾಂತಿಯಲ್ಲಿ ಸ್ಕೂಲು ಎಜುಕೇಷನ್ ಬಗ್ಗೆ ಒಂದು ಒಳ್ಳೆ ಕಂಟೆಂಟ್ ಹೇಳಿದರು. ಇದರಲ್ಲಿ ರೈತರ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. 1978 ಒಂದು ಆ್ಯಕ್ಟ್ ಬಂತು, ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ, ಉಳುವನೆ ಭೂಮಿಯ ಒಡೆ ಅಂತ. ಆ ಟೈಮಲ್ಲಿ ರೈತರಿಗಾದಂಥ ಪ್ರಾಬ್ಲಮ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದು ಪಾಯಿಂಟ್ ತುಂಬ ಚೆನ್ನಾಗಿ ಇವತ್ತಿನ ಜನಕ್ಕೆ ಕನೆಕ್ಟ್ ಆಗುತ್ತೆ ಅನ್ನೋದು ಅನ್ನಿಸ್ತಾ ಇದೆ. ಆಮೇಲೆ ದರ್ಶನ್ ಸರೇ ಒಂದು ವಿಲೇಜ್ ಸಿನಿಮಾ ಮಾಡಿ ತುಂಬ ವರ್ಷ ಆಗೋಯ್ತು. ಆವಾಗ ಮಂಡ್ಯ ಆ ಥರ ಎಲ್ಲ ಸಿನಿಮಾ ಮಾಡಿದರು. ಅದಾದಮೇಲೆ ಒಂದು ಟಿಪಿಕಲ್ ಒಂದು ವಿಲೇಜ್ ಮಾಸ್ ಕಮರ್ಷಿಯಲ್ ಸಿನಿಮಾ ತುಂಬ ದಿನ ಆಗಿದೆ. ಮೋಸ್ಟ್ಲಿ ಇದು ಡೆಫಿನೆಟಾಗಿ ಆ ಸ್ಟೈಲ್, ಆ BDHಗಳು ಸ್ಟೈಲಿಂದ ಹಿಡಿದು ಅದೆಲ್ಲ ತುಂಬ ಜನ ಕಾಪಿ ಮಾಡ್ತಾ ಇದ್ದಾರೆ. ಆ ಥರ ಸ್ಟೈಲ್ಗಳೆಲ್ಲ. ಆಮೇಲೆ ಪಂಚೆ ಹಾಕ್ಕೊಂಡಿದ್ದಾರೆ. ಪಂಚೆ ಹಾಕ್ಕೊಂಡೇ ತುಂಬ ವರ್ಷ ಆಗೋಗ್ಬಿಟ್ಟಿದ್ದು. ತುಂಬ ಸಿನಿಮಾಗಳಲ್ಲಿ ಪಂಚೆ ಬಳಸಿರಲಿಲ್ಲ. ಇದರಲ್ಲಿ ಪಂಚೆ ಬಳಸಿದ್ದಾರೆ. ಒಂದು ರೂರಲ್ ಏರಿಯಾ ಜನಗಳು, ಅಂದರೆ ನಾವೆಲ್ಲ ಹಳ್ಳಿಯಿಂದನೇ ಬಂದಿರೋ ಜನಗಳು. ಆ ಹಳ್ಳಿಯಿಂದ ಬಂದಿರೋ ಜನಗಳಿಗೆ ಆ ಹಳ್ಳಿ ಸಿನಿಮಾ ಕನೆಕ್ಟ್ ಆಗುತ್ತೆ. ಅಲ್ಲಿ ನಡೆಯೋ ವಿಷಯಗಳು ಅದೆಲ್ಲ ಕನೆಕ್ಟ್ ಆಗುತ್ತೆ. ಅದರಿಂದ ಮೋಸ್ಟ್ ಪ್ರಾಬಬ್ಲಿ ನನ್ನ ಪ್ರಕಾರ ಡೆಫಿನೆಟಾಗಿ ಈ ಸಿನಿಮಾ ಬೇರೆ ಲೆವೆಲ್ಗೆ ಇಲ್ಲಿವರೆಗೂ ಆಗದೇ ಇರೋದಕ್ಕಿಂತ ಜಾಸ್ತಿ ದರ್ಶನ್ ಸರ್ ಸಿನಿಮಾದಲ್ಲಿ ಶೇರ್ ಬರುತ್ತೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ.